ಎಲ್ಲರಿಗೂ ನಮಸ್ಕಾರ. ನಾನು ಅನಿಲ್ ಕುಮಾರ್ ಅಂತ. ನನಗೇನಂತಂದರೆ ಮೋಟಿವೇಶನ್ ಕೇಳಬೇಕು, ಮೋಟಿವೇಶನ್ ಹೇಳಬೇಕು ಅಂತ ತುಂಬ ಆಸೆ ಇದೆ. ಬಟ್ ಇವಾಗ ಯಾರಾದರೂ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರೆ ಯಾರೂ ಕೇಳ್ತಾ ಇಲ್ಲ. ಯಾಕೆ ಕೇಳ್ತಾ ಇಲ್ಲ ಅಂತಂದರೆ ಅವರು ಈ ಜನ್ರೇಷನಲ್ಲಿ ಏನು ನಡೀತಾ ಇದೆ ಅದನ್ನು ಮಾತ್ರನೇ ಕೇಳ್ತಾ ಇದ್ದಾರೆ. ನಾನು ಹೇಳುವುದೇನೆಂದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಒಬ್ಬರು ಹೇಳ್ತಾ ಇದ್ದಾಗ ನಾವು ಚೆನ್ನಾಗಿ ಕೇಳೋಕನ್ನು ಅರ್ಥ ಮಾಡ್ಕೋಕ್ಕೆ ಟ್ರೈ ಮಾಡಬೇಕು ನಾವು. ನಾನು ಹೇಳೋ ಮಾತುಗಳು ನಿಮಗೆ ಅರ್ಥ ಆಗ್ತವೋ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ನಾವು ಯಾವುದೇ ಕೆಲಸ ಮಾಡೋ ಮೊದಲು ನಮಗೆ ಸ್ವಲ್ಪ ಭಯ ಅನ್ನೋದು ಇರುತ್ತೆ. ಅದರಲ್ಲಿ ನೆಗೆಟಿವ್ ಅನ್ನೋದು ಪಕ್ಕಾ ಇರುತ್ತೆ. ನಮ್ಮ ಫ್ರೆಂಡ್ ಏನು ಅನ್ಕೋತಾನೋ, 4 ಜನ ಏನು ಅನ್ಕೋತಾರೋ, ನಾನು ಹೇಳೋದ್ರಲ್ಲಿ ಎಷ್ಟು ನಿಜ ಇದೆನೋ, ಎಷ್ಟು ತಪ್ಪಿದೆನೋ, 128 ಆಲೋಚನೆಗಳು, 128 ಡೌಟ್‌ಗಳು, ನಾವು ಏನು ಮಾಡಬೇಕು, ಏನು ಮಾಡಬಾರದು, ಅಸಲು ಮಾಡ್ಬೇಕಂತ ಆಸೆ ಇದ್ರೂ ಕೂಡ ಏನೋ ಒಂದು ಸಾಧನೆ ಮಾಡ್ಬೇಕಂತ ಆಸೆ ಇದ್ರೂ ಕೂಡ ಆ 4 ಜನ ಏನು ಅನ್ಕೋತಾರೋ ಅಂತ ಭಯ. ಇಲ್ಲ ನಾನು ಕರೆಕ್ಟ್ ಹೇಳ್ತಿದ್ದೀನ, ಇಲ್ಲ ಇವೆಲ್ಲ ನೀನೇ ಸೃಷ್ಟಿ ಮಾಡಿಕೊಂಡು ನೀವು ಮಾಡ್ಬೇಕು ಅನ್ಕೊಂಡಿದ್ದು ನೀವು ಮಾಡ್ತಾ ಇಲ್ಲ. ಅಂದ್ರೆ ನಿನ್ನಿಂದ ಎಲ್ಲನೂ ಆಗುತ್ತೆ. ಆದ್ರೆ ನೀನು ಭಯ ಪಡ್ತಾ ಇದೀಯ. ಒಂದು ಸಾರಿ ಟ್ರೈ ಮಾಡಿ ನೋಡು. ಆ ಭಯನ ತೆಗೆದಾಕ್ಬಿಡು. ನೀನು ಏನು ಮಾಡಿದ್ರೂ ಒಂದು ಮಾತು ಅಂತಾರಲ್ಲ, ಅಲ್ಲಿ ನೀನು ಕೇರ್‌ಲೆಸ್ ಮಾಡೋದಕ್ಕೆ. ಸಕ್ಸಸ್ ಆಗೋವರೆಗೂ ಸ್ವಲ್ಪ ಸಮಯ ನೀಡೋದಕ್ಕೆ. ನೀನು ಮಾಡೋ ಪ್ರಯತ್ನನೂ ಮಾಡು. ಇವಾಗ ಆಗಿಲ್ಲ ಅಂದ್ರೆ ಏನು? ಒಂದಿನ ಅಲ್ಲ ಒಂದಿನ ಆಗುತ್ತೆ ಅಂತ ನಿನ್ನ ಮೇಲೆ ನೀನು ನಂಬಿಕೆ ಇಟ್ಕೋ. ಯಾಕಂತ ಹೇಳ್ತಿರೋದು, ಸಕ್ಸಸ್ ಅನ್ನೋದು ಒಂದಿನ 2 ದಿನ ಬರೋದಲ್ಲ. ನಿನಗೆ ಮಾಡೋ ಟೈಮ್‌ನಲ್ಲಿ ನಿನಗೆ ಕೆಲವೊಂದು ನೆಗೆಟಿವ್ ಅನ್ನೋದು ಬರುತ್ತೆ. ನೆಗೆಟಿವ್ ಕಾಮೆಂಟ್‌ಗಳು ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರೇ ನಿನ್ನ ಸುತ್ತಮುತ್ತ ಇದ್ದವರು ಒಂದು ಮಾತಂತಾರೆ, "ಏನು ಹೇಳ್ತಿದ್ದಿ? ಏನು ಇಲ್ಲ ಅಸಲು. ಈ ಥರ ಯಾಕೆ ಮಾಡ್ಲತ್ತಿದ್ದಿ? ಸುಮ್ಮನೆ ಇದ್ದಿದ್ದ ವ್ಯಾಲ್ಯೂ ಯಾಕೆ ಕಳ್ಕೊಳತ್ತಿದ್ದಿ?" ಅಂತ. ಅದೇ ಒಂದು ವೇಳೆ ಸಕ್ಸಸ್ ಆಗಿದ ಮೇಲೆ ನೀ ಒಂದು ಸ್ಥಾನದಾಗ ಇದ್ದಿದಾಗ ಈ ಮಾತು ಯಾರು ಅಂತಾರಲ್ಲ ಅವರೇ ನಿನ್ನ ಹತ್ರ ಬರುತ್ತದೆ. ಆ ಎಕ್ಸ್‌ಪೀರಿಯನ್ಸ್ ನಿನಗೆ ಬರಬೇಕಂದ್ರೆ ಆ ಸಕ್ಸಸ್ ಅನ್ನು ನೀವು ಪಡಿಬೇಕು. ಪಡೆದಾಗಲೇ ಅವಾಗ ಬರುತ್ತದೆ. ನಮಗೆ ಮಾಡ್ಬೇಕಂತ ತುಂಬ ಆಸೆ ಇದೆ. ಆದರೂ ಕೆಲವೊಂದು ಭಯ. ಅರೆ ನಾನು ಹೇಳ್ತೀನೋ ಇಲ್ಲೋ, ಯಾರು ಏನು ಅನ್ಕೋತಾರೋ, ನಾನು ಎಷ್ಟು ನಿಜ ಹೇಳ್ತೀನೋ ಎಷ್ಟು ತಪ್ಪು ಹೇಳ್ತೀನೋ, ಯಾರಾದರೂ ನಮ್ಮನ್ನು ಏನಾದರೂ ತಿಳ್ಕೊತಾರೇನೋ ನನ್ನ ಬಗ್ಗೆ ಕೆಟ್ಟದಾಗಿ. ಎಲ್ಲ ನೀನೇ ಸೃಷ್ಟಿ ಮಾಡ್ಕೋತಾ ಇದೆ. ಬಟ್ ನೀನು ಮಾಡ್ಬೇಕಂತ ಟ್ಯಾಲೆಂಟ್ ಇದ್ರೂ ಕೂಡ ನೀನು ಮಾಡ್ತಾ ಇಲ್ಲ. ಫಸ್ಟ್ ಅದು ಸಕ್ಸಸ್ ಆಯ್ತಲ್ಲ, ಒಂದು ಸಾರಿ ನೀನು ಸಕ್ಸಸ್ ಆಗಿದೆ ಅಂತಿಲ್ಲ ಲೈಫ್‌ನಲ್ಲಿ, ಎಲ್ಲರೂ ನಿನ್ನ ಹತ್ರನೇ ಬರುತ್ತಾರೆ. ದುಡ್ಡು ಬಹಳ ಮುಖ್ಯ ಜೀವನದಲ್ಲಿ. ದುಡ್ಡಿದ್ರೆ ಸಕ್ಸಸ್ ಅಲ್ಲ. ದುಡ್ಡು ಅನ್ನೋದ ನಿನಗೆ ಕೇವಲ ಅವಸರ ಮಾತ್ರ. ದುಡ್ಡಿಲ್ಲಾದ್ರೆ ಯಾವುದು ಏನು ಕೆಲಸ ಆಗೋದಿಲ್ಲ, ಪ್ರೀತಿನೂ ಪಡೆಯೋಕೆ ಆಗೋದಿಲ್ಲ. ಹಾಗಂತ ಪ್ರತಿಯೊಂದು ಕೆಲಸದಲ್ಲಿ ದುಡ್ಡೇ ಆಗಲ್ಲ. ಪ್ರೀತಿನೂ ಮುಖ್ಯ. ಕೆಲವೊಂದು ಟೈಮ್‌ನಲ್ಲಿ ದುಡ್ಡಿದ್ರೆ ಪ್ರೀತಿ ಬರುತ್ತೆ. ಪ್ರೀತಿ ಇಲ್ಲಂದ್ರೆ ದುಡ್ಡು ಬರೋದಿಲ್ಲ. ನಾನು ಏನೋ ಹೇಳ್ಬೇಕಂತ ಟ್ರೈ ಮಾಡಿದ್ದೀನಿ. ಬಟ್